ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಕೊನೆಗೂ ಇಲ್ಲಿ ದೇವ್ಯಾನಿಯ ಡೂಪ್ಲಿಕೇಟ್ ಎಂಟ್ರಿ ಆಗ್ತದೆ. ಏನಪ್ಪ ಇದು, ಇಬ್ಬರು ಅವಳಿ ಜೋಡಿ ಒಂದೇ ರೀತಿ ಇದ್ದಾರೆ. ಹಾಗಿದ್ರೆ ಇಬ್ಬರಿಬ್ರು ಅವಳಿ ಜವಳಿನ ಅಥವಾ ಬೇರೆ ಬೇರೆನ ದೇವ್ಯಾನಿ ಕಿಡ್ನಾಪ್ ಮಾಡಿರ್ತಕ್ಕಂಥ ಆ ಕೆಡಿ ಲೇಡಿ ಯಾರು? ನಿಜಕ್ಕೂ ದೇವ್ಯಾನಿ ಅಕ್ಕನ ತಂಗಿನ? ಏನದು ಮಹಾನ್ ಟ್ವಿಸ್ಟ್. ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ದೇವಿಯಾನಿಯ ಮಗಳ ಮದುವೆ ದಿನನೇ ಅಚ್ಯುತ್ ಅರೆಸ್ಟ್ ಮಾಡ್ತಾರೆ. ಬಿಕಾಸ್ ಅಜಿತ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ದೇವಿಯಾನಿನೇ ಶಾರದತ್ತ ಮೇಲೆ ಅಟ್ಯಾಕ್ ಮಾಡಿದ್ದು ಅಂತ. ಹಾಗಾಗಿ ಸುಮ್ಮನೆ ದೇವಿಯಾನಿಯನ್ನು ಅರೆಸ್ಟ್ ಮಾಡುವುದಿಲ್ಲ ಅಚ್ಯುತ್. ಸಾಕಷ್ಟು ಸಾಕ್ಷಿಗಳನ್ನ ಕಲೆ ಹಾಕಿನ ಅವರ ಮಗಳ ಮದುವೆ ದಿನನೇ ಅಚ್ಯುತ ಆ ಮಗಳ ಮದುವೆ ಅನ್ನೋದನ್ನು ಕೂಡ ನೋಡದೆ ದೇವಿಯಾನಿಗೆ ಕೈಗೆ ಕೂಳ ಹಾಕಿ ಇಳ್ಕೊಂಡು ಬರ್ತಾರೆ. ಮನೆಯವರು ಕೂಡ ಒಂದು ಕಡೆ ಅಚ್ಯುತ್ ಪರವಾಗಿ ನಿಂತ್ಕೊಂಡು ಬಿಡ್ತಾರೆ. ಬಿಕಾಸ್ ಯಾರು ಹೇಳಿದ್ರು ಕೂಡ ಇಲ್ಲಿ ಅಚ್ಯುತ ಯಾರ ಮಾತನ್ನು ಕೂಡ ಕೇಳದೆ ದೇವ್ಯಾನಿಯನ್ನು ಕರ್ಕೊಂಡು ಹೋಗ್ತಾರೆ. ಬಿಕಾಸ್ ಸಾಕ್ಷಿಗಳು ಆ ರೀತಿ ಇರುತ್ತೆ. ಸಾಕ್ಷಿಗಳು ಆ ರೀತಿ ಇದ್ದಿದ್ದರಿಂದ ಮಗನಿಗೆ ಸ್ವಲ್ಪ ಕಟ್ಟುವಾಗಿ ಹೇಳೋದಕ್ಕೂ ಕೂಡ ಮನೆಯವ್ರಿಗೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಇಲ್ಲಿ ದೇವ್ಯಾನಿ ಅರೆಸ್ಟ್ ಆಗ್ತಾರೆ. ದೇವ್ಯಾನಿ ತುಂಬ ಅಂದರೆ ತುಂಬ ಕಿಲಾಡಿ. ಯಾಕಂದರೆ ಅರೆಸ್ಟ್ ಆದ ಒಂದೇ ದಿನದಲ್ಲಿ ಅಲ್ಲಿಂದ ಆಚೆ ಕೂಡ ಬರ್ತಾರೆ. ಮನೆಯವರೇ ಅವರನ್ನು ಬಿಡಿಸೋ ರೀತಿ ಕೂಡ ಮಾಡ್ತಾರೆ. ಬಿಕಾಸ್ ದೇವ್ಯಾನಿಗೆ ಮೊದಲೇ ಗೊತ್ತಿತ್ತು ಅಜಿತ್ ತನ್ನನ್ನು ಬಿಡುವುದಿಲ್ಲ, ಅವನು ಹೊಂಚಾಕಿ ಕಾಯ್ತಾನೆ, ಸಾಕ್ಷಿಗಳನ್ನ ಕಲೆ ಹಾಕ್ತಾನೆ. ಆ ಸಾಕ್ಷಿಗಳು ಖಂಡಿತ ಸಿಕ್ಕಿದ್ದ ದಿನ ನನ್ನ ಅರೆಸ್ಟ್ ಆಗುತ್ತೆ ಅಂತ. ಹಾಗಾಗಿ ಆಲ್ರೆಡಿ ತುಂಬ ಚೆಂದ ಮಗಳ ಜೊತೆ ಸೇರಿಕೊಂಡು ಪ್ಲಾನ್ ಮಾಡಿದ್ರು. ಆ ಕಡೆ ಅಂಜು ಕೂಡ ದೇವ್ಯಾನಿಗೆ ತುಂಬ ಚೆನ್ನಾಗಿ ಸಾಥ್ ಕೊಟ್ಟಿದ್ದಾರೆ. ಇತ್ತ ಕಡೆ ದೇವ್ಯಾನಿ ಅರೆಸ್ಟ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಅಂಜು ತುಂಬ ಒಳ್ಳೆಯವಳಾಗಿ ನಾಟಕ ಮಾಡ್ತಾಳೆ. ಅಮ್ಮನ ಕಂಡ್ರೆ ಆಗೋದಿಲ್ಲ, ಅಮ್ಮ ಈ ರೀತಿ ಮಾಡಬಾರ್ದಿತ್ತು, ಅಮ್ಮ ಮಾಡಿ ತಪ್ಪು ಅವಳಿಗೆ ಅನ್ಯಾಯನೇ ಆಗಿದ್ರೆ ಕಾನೂನಿನ ಮುಖಾಂತರ ಮಾಡಬೇಕಾಗಿತ್ತು. ಅದನ್ನು ಬಿಟ್ಬಿಟ್ಟು ಅವಳು ಈ ರೀತಿಯಾಗಿ ಒಬ್ಬರನ್ನ ಸಾಯಿಸೋದಕ್ಕೆ ಮುಂದಾಗೋದು ಮಹಾನ್ ತಪ್ಪು. ನಾನು ಅವಳನ್ನು ಅಮ್ಮ ಅಂತಲೇ ಕರೆಯೋದಿಲ್ಲ ಅನ್ನೋ ರೀತಿಯಲ್ಲಿ ತುಂಬ ಚೆಂದ ನಾಟಕ ಮಾಡಿದ್ಲು. ಅವಳು ನಾಟಕವನ್ನು ಅಜಿತೆ ನಂಬಿಟ್ರು. ಅಜಿತೆ ಮುಂದೆ ನಿಂತು ನಚ್ಚು ಜೊತೆ ಅಂಜು ಮದುವೆ ಮಾಡಿಸ್ತಾರೆ. ಇತ್ತ ಕಡೆ ಅಂಜು ಮಾತ್ರ ಮನೆಯವ್ರ ಮುಂದೆ ಮನೆ ಸುಸಿ ಮೊದಲು, ಆ ನಂತರ ಅಷ್ಟೇ ದೇವ್ಯಾನಿ ಮಗಳು ಅನ್ನೋ ರೀತಿ ನಾಟ್ಕೋತಾರೆ. ಆದರೆ ಇತ್ತ ಕಡೆ ಭೂಮಿನೇ ದೇವ್ಯಾನಿಯನ್ನು ಜೈಲಿಂದ ಹೊರತರುವುದಕ್ಕೆ ಮೇನ್ ರೀಸನ್ ಆಗೋದು. ಯಾಕಂದರೆ ಶ್ರವಣ್ ಅವ್ರ ಹತ್ರ ಕಾಡಿಬೇಡಿ ಮಾತನಾಡಿ ಸ್ವಲ್ಪ ಎಮೋಷ್ನಲಿ ಅರ್ಥ ಮಾಡಿಸಿ ತದನಂತರ ದೇವ್ಯಾನಿಯ ಬಿಡುಗಡೆ ಆಗತ್ತಾ. ಇಲ್ಲಿ ದೇವ್ಯಾನಿ ಮನೆಯವ್ರ ಮುಂದೆ ಬರ್ತಿದ್ದಾಗೆ ಮನೆಯವರು ಎಲ್ಲರೂ ಕೂಡ ಒಂದಷ್ಟು ತಾತ್ಸಾರವನ್ನು ತೋರಿಸ್ತಾರೆ. ಮೊದಲಷ್ಟು ದೇವ್ಯಾನಿಯನ್ನು ಮಾತನಾಡಿಸೋದಕ್ಕೆ ಮುಂದಾಗೋದಿಲ್ಲ. ಬಿಕಾಸ್ ಎಲ್ರಿಗೂ ಕೂಡ ಡೌಟ್ ಇದೆ ದೇವ್ಯಾನಿ ಸಾಯಿಸಿರ್ಬೋದು ಅಂತ. ಆದರೆ ಇಲ್ಲಿ ದೇವ್ಯಾನಿ ಮಾತ್ರ ಅತ್ತಿಗೆ ಹೋಗಿ ಥ್ಯಾಂಕ್ಸ್ ಹೇಳ್ತಾರೆ. ತನ್ನ ಮಗಳ ಮದುವೆ ಮಾಡಿಸಿದ್ದಕ್ಕೆ ನೀವು ನಚ್ಚಿ ಜೊತೆ ನನ್ನ ಮಗಳ ಬದುಕನ್ನು ಕಟ್ಟೋದಕ್ಕೆ ಅಂತ ಹೇಳಿ, ಜೊತೆಗೆ ನನ್ನ ರಮಣ್ ತೀರು ಹೋದ್ಮೇಲೆ ಇಲ್ಲೇ ಇದ್ದಿದ್ದಕ್ಕೂ ಕೂಡ ಒಂದು ರೀತಿಯ ಸಾರ್ಥಕತೆ ಬಂತು ಅಂತ ಕೂಡ ಹೇಳ್ತಾರೆ. ಆದರೆ ಮಗಳು ಮಾತ್ರ ಅಮ್ಮನ ವಿರುದ್ಧ ಸಿಡಿದೆದ್ದು ಬಿಡ್ತಾಳೆ. ಫೈನಲಿ ಇಲ್ಲಿ ಭೂಮಿನೇ ಹೋಗಿ ಅಂಜುಗೆ ಅರ್ಥ ಮಾಡಿಸ್ತಾರೆ, ಅಮ್ಮನ ಜೊತೆ ಆ ರೀತಿ ನಡ್ಕೋಬಾರ್ದು ಅಂತ ನಚ್ಚಿ ಅರ್ಥ ಮಾಡಿಸ್ತಾರೆ. ಆ ನಂತರ ಅಮ್ಮನ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿಸೋದಕ್ಕೆ ಮುಂದಾಗ್ತಾರೆ. ಬಟ್ ನಿಜಕ್ಕೂ ಕೂಡ ಅಂಜು ದೇವ್ಯಾನಿಯ ವಿರುದ್ಧ ಸೆಳೆದೆದ್ದಿದ್ರ ಅಂದ್ಕೊಂಡ್ರೆ ಖಂಡಿತ ಸುಳ್ಳು. ಯಾಕಂದರೆ ದೇವ್ಯಾನಿ ಅಂಜು ಇಬ್ಬರು ಕೂಡ ಒಂದೇ ಗ್ರೂಪ್. ನಿಜ ಹೇಳಬೇಕು ಅಂದರೆ ಇವತ್ತು ದೇವ್ಯಾನಿ ರಿಲೀಸ್ ಆಗೋದಕ್ಕೆ ಕಾರಣ ಒಂದು ರೀತಿಯಲ್ಲಿ ಅದು ಅಂಜುನ. ಯಾಕಂದರೆ ಅವರ ತಂದೆ ಇನ್ನೊಬ್ಬರ ಜೊತೆ ಇದ್ದಂಥ ಫೋಟೋವನ್ನು ಇಲ್ಲಿ ಆಕೆ ಮನೆಯವ್ರಿಗೆ ಕೈಗೆ ಸಿಗೋ ಹಾಗೆ ಮಾಡ್ತಾರೆ. ಇಲ್ಲಿ ಅವ್ರಿಗೆ ಬೇರೆ ರೀತಿ ಸಂಬಂಧ ಆಯಿತು. ಆ ವಿಷಯವನ್ನು ದೇವ್ಯಾನಿ ಮುಚ್ಚಿಟ್ಟು ಅವಳೇ ಮನಸ್ಸಲ್ಲಿ ತುಂಬ ನೋವು ತಂದಿದ್ಲು. ಅಂಥವಳು ಈ ರೀತಿ ಹೇಗೆ ಸಾಯಿಸೋದಕ್ಕೆ ಸಾಧ್ಯ ಅನ್ನೋ ರೀತಿಯಲ್ಲಿ ಮನೆಯವರು ಯೋಚನೆ ಮಾಡಿ ದೇವ್ಯಾನಿಯನ್ನು ಬಿಡಿಸಿ ಕರ್ಕೊಂಡು ಬಂದಿರ್ತಾರೆ. ಆದರೆ ಇಲ್ಲಿ ಅಂಜು ಮತ್ತು ದೇವ್ಯಾನಿ ಆಡ್ತಿರೋ ನಾಟಕ ಯಾರಿಗೂ ಕೂಡ ಗೊತ್ತಾಗ್ತಿಲ್ಲ. ಈ ಕಡೆ ದೇವ್ಯಾನಿ ಇಷ್ಟು ದಿನ ಆಟ ಆಡ್ತಿದ್ರೆ ಈಗ ಅಂಜು ತನ್ನ ಆಟವನ್ನು ಶುರು ಮಾಡ್ಕೊಂಡಿದ್ದಾರೆ. ನನ್ನ ಅಮ್ಮನನ್ನು ನನ್ನ ಮದುವೆಯಲ್ಲಿ ಇರಿಸಿದಂಥ ಅಜಿತ್, ಜೊತೆಗೆ ನನ್ನ ಪ್ರೀತಿಯನ್ನು ಕಿತ್ಕೊಂಡಂಥ ಭೂಮಿ, ಜೊತೆಗೆ ನನ್ನ ಅಮ್ಮ ಇವತ್ತು ಇಷ್ಟೆಲ್ಲ ಅನುಭವಿಸಿದ್ದಾರೆ ಅಂದರೆ ನನ್ನ ಅಪ್ಪನ ಕಳ್ಕೊಂಡಿದ್ದೀನಿ ಅಂದರೆ ಅದಕ್ಕೆ ಕಾರಣ ಶ್ರವಣ್. ಇವ್ರು ಯಾರನ್ನು ಕೂಡ ಸುಮ್ಮನೆ ಬಿಡುವುದಿಲ್ಲ, ಇಡೀ ಮನೆ ನೆಮ್ಮದಿಯನ್ನು ನುಚ್ಚುನೋರು ಮಾಡಿಬಿಡ್ತೀನಿ ಅನ್ನೋ ಅರ್ಥದಲ್ಲಿ ಅಂಜು ಮಾತನಾಡ್ತಾರೆ. ದೇವ್ಯಾನಿಗೆ ಖುಷಿ ಆಗಿಬಿಡುತ್ತೆ. ತದನಂತರ ಇಲ್ಲಿ ಭೂಮಿಯನ್ನು ಬಿಟ್ಟು ಹೋಗಬೇಕಾಗಿದೆ ಅಚ್ಯುತ್. ಭೂಮಿ ಪೊಲೀಸ್ ಟ್ರೈನಿಂಗ್ಗೆ ಅಂತ ಹೋಗ್ತಿದ್ದಾರೆ, ಮತ್ತೆ ಮರಳಿ ವಾಪಸ್ ಬರುವುದಿಲ್ಲ ಅನ್ನೋ ಅರ್ಥದಲ್ಲಿ ಭೂಮಿ ಹೋಗಿದ್ದಾರೆ. ಭೂಮಿ ಮತ್ತು ಅಚ್ಯುತ್ ಮನಸ್ಸಲ್ಲಿ ಬಿಟ್ಟದಷ್ಟು ಪ್ರೀತಿ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಅಚ್ಯುತ್ ಮುಂದೆ ಭೂಮಿ ಮುಂದೆ ಅಚ್ಯುತ್ ತೋರಿಸ್ಕೋತಾ ಇಲ್ಲ. ಆದರೆ ಅಚ್ಯುತ್ ಅಂತೂ ತುಂಬ ಅಂದರೆ ತುಂಬಾ ಭೂಮಿಯನ್ನು ಮಿಸ್ ಮಾಡ್ಕೋತಿದ್ದಾರೆ. ನೆಪ ಇಟ್ಕೊಂಡು ಪೊಲೀಸ್ ಆ ಟ್ರೈನಿಂಗ್ಗೆ ಹೋಗಿ ಭೂಮಿಯನ್ನು ಭೇಟಿ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಜಸ್ಟ್ ಅಚ್ಯುತ್ ಮಾತ್ರ ಭೂಮಿಯನ್ನು ಮಿಸ್ ಮಾಡ್ಕೋತಿದ್ದಾರೆ. ಖಂಡಿತ ಅಲ್ಲ, ಮನೆಯವರು ಕೂಡ ಸೇರಿಕೊಂಡು ಭೂಮಿಯನ್ನು ತುಂಬ ಅಂದರೆ ತುಂಬಾ
ಮಿಸ್ ಮಾಡ್ಕೊತಿದ್ದಾರೆ, ಅಷ್ಟೇ ಭೂಮಿ ಕೂಡ ಮಿಸ್ ಮಾಡ್ಕೊತಿದ್ದಾಳೆ. ಹಾಗಾಗಿ ಹೇಗಾದರೂ ಮಾಡಿ ಮನೆಯವ್ರ ಜೊತೆ ಮಾತಾಡಬೇಕು ಅಂದ್ಕೊಂಡಾಗ ಅಲ್ಲೇ ಇದ್ದಂಥ ಹುಡುಗ ಅದಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾನೆ. ತದನಂತರ ಇಲ್ಲಿ ಭೂಮಿ ಕೂಡ ಮನೆಯವ್ರ ಜೊತೆ, ಅಜ್ಜಿ ಜೊತೆ, ತನ್ನ ಮೈದು ಜೊತೆ, ಎಲ್ಲರ ಜೊತೆ ಕೂಡ ಮಾತನಾಡ್ತಾರೆ. ಅಜ್ಜಿ ತಂತು ಮಾತಾಡೋದಕ್ಕೆ ಕಾತರಿಕೆಯಿಂದ ಕಾಯ್ತಾ ಮಾತನಾಡ್ತಾರೆ. ಫೈನಲಿ ಇಲ್ಲಿ ಎಲ್ರಿಗೂ ಕೂಡ ಖುಷಿ ಆಗುತ್ತೆ. ಭೂಮಿ ಜೊತೆ ಮಾತಾಡೋದು ಭೂಮಿಗೂ ಕೂಡ ಅಷ್ಟು ಖುಷಿ ಆಗುತ್ತೆ. ಇಲ್ಲಿ ಭೂಮಿಯನ್ನು ಇನ್ನೂ ಬರಲೇಬೇಡ ಅಂತ ಹೇಳಿರ್ತಕ್ಕಂಥ ಅಜಿತ ನಿಜಕ್ಕೂ ಕೂಡ ಭೂಮಿಯನ್ನು ಕ್ಷಣಕ್ಕೂ ಕೂಡ ಮಿಸ್ ಮಾಡ್ಕೊತಿದ್ದಾರೆ. ಇದೆಲ್ಲದರ ನಡುವೆ ಇಲ್ಲಿ ದೇವ್ಯಾನಿಯನ್ನು ಯಾವುದೋ ಒಬ್ಬ ಕೇಳಿ ಭೇಟಿ ಮಾಡಬೇಕು ಅಂತ ಹೇಳಿ ಕರೆ ಬರುತ್ತೆ. ಹಾಗಾಗಿ ದೇವ್ಯಾನಿ ಜೈಲಿಗೆ ಹೋಗಿದ್ದಾರೆ. ಜೈಲಿಗೆ ಹೋಗಿದ್ದೆ ಆ ವ್ಯಕ್ತಿಯನ್ನು ಭೇಟಿ ಮಾಡ್ತಾರೆ. ನೀವು ಯಾಕೆ ನನ್ನನ್ನು ಕರೆದಿತ್ತು, ನನಗೂ ನಿಮಗೂ ಏನು ಸಂಬಂಧ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಮಾಸ್ಕ್ ಹಾಕ್ಕೊಂಡೆ ದೇವ್ಯಾನಿ ಎಂಟ್ರಿ ಕೊಡ್ತಾರೆ, ಯಾರಿಗೂ ಗೊತ್ತಾಗಬಾರ್ದು ಅಂತ. ನಂತರ ಅಲ್ಲಿ ಮಾಸ್ಕ್ ರಿಮೂವ್ ಮಾಡಿದ ವ್ಯಕ್ತಿ ಜೊತೆ ಮಾತನಾಡ್ತಿದ್ದಾರೆ. ನೋಡಿ ಅಚ್ಯುತ, ನನಗೂ ಶತ್ರು, ನಿಮಗೂ ಶತ್ರು, ನಮ್ಮಿಬ್ಬರ ಶತ್ರು ನಿಜಕ್ಕೂ ಕೂಡ ಸಂಹಾರ ಆಗಬೇಕು ಅಂದರೆ ನಾವಿಬ್ಬರು ಕೈ ಜೋಡಿಸಿದ್ರೆ ಆದಷ್ಟು ಬೇಗ ಎಲ್ಲವೂ ಕೂಡ ಮುಗ್ದು ಹೋಗುತ್ತೆ ಅಂತ ಹೇಳ್ತಾರೆ. ನಾನು ಯಾಕೆ ನಿಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತ ದೇವ್ಯಾನಿ ಕೇಳಿದಾಗ, ಯಾಕೆ ನೀವೇನೋ ಅಜಿತಿಂದ ತಪ್ಪಿಸ್ಕೊಂಡ್ಬಿಟ್ರಿ, ತಪ್ಪು ಮಾಡಿಲ್ಲ ಅನ್ನೋ ರೀತಿಯಾಗಿ. ಆದರೆ ನಿಜ ಹೇಳಬೇಕು ಅಂದರೆ ದೇವ್ಯಾನಿ ಅವರೇ ಶಾರದಾ ಅವರಿಗೆ ಅವತ್ತು ಅಟ್ಯಾಕ್ ಮಾಡಿಸಿದ್ದು ಅನ್ನೋದು ನನಗೂ ಕೂಡ ಗೊತ್ತದೆ. ನಾನೇ ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಆಗ್ತೀನಿ ಅಂತ ಹೇಳ್ತಾರೆ. ದೇವ್ಯಾನಿಗೆ ಗಾಬರಿ ಆಗುತ್ತೆ. ತದನಂತರ ಅಷ್ಟೇ ಅಲ್ಲ, ಶಾರದಾವ್ರನ್ನ ಸಾಯಿಸೋದಕ್ಕೆ ಮುಂದಾಗಿದ್ದಷ್ಟೇ ಅಲ್ಲ, ಅವತ್ತು ಅವರ ಗಂಡ ಸಾಯೋದಕ್ಕೂ ಕೂಡ ಮುಖ್ಯ ಕಾರಣ ದೇವ್ಯಾನಿ ಅವರೇ ಅನ್ನೋ ವಿಷಯ ಕೂಡ ರಿವೀಲ್ ಆಗುತ್ತೆ. ಇನ್ವೆಸ್ಟಿಗೇಷನ್ನ ಡೆಪ್ತಾಗಿ ಹೋದರೆ ಅಂತ ಹೇಳಿ ಆ ವ್ಯಕ್ತಿ ಹೆದರಿಸ್ತಾರೆ. ಹಾಗಿದ್ರೆ ನಾನು ಏನು ಮಾಡಬೇಕು ಅಂತ ದೇವ್ಯಾನಿ ಕೇಳಿದಾಗ, ಏನೂ ಇಲ್ಲ, ನನಗೆ ಹೇಳೋ ರೀತಿ ಮಾಡಿ, ಖಂಡಿತವಾಗ್ಲೂ ಕೂಡ ಅಚ್ಯುತ್ ಕತೆ ಮುಗಿಯತ್ತೆ ಅಂತ ವ್ಯಕ್ತಿ ಹೇಳ್ಕೊಡ್ತಾರೆ. ಸರಿ ಆಯಿತು ಅಂತ ಹೇಳಿ ದೇವ್ಯಾನಿ ಅವರ ಮಾತನ್ನು ಕೇಳಿಕೊಂಡು ಆ ಜಾಗಕ್ಕೆ ಹೋಗ್ತಾರೆ. ಅದು ಒಂದು ಗುಡೋನ್ ಆಗಿರುತ್ತೆ. ಅಲ್ಲಿ ಒಂದಷ್ಟು ರೌಡಿಗಳು ಎಲ್ಲರೂ ಕೂಡ ಇರ್ತಾರೆ. ಈ ಕಡೆ ದೇವ್ಯಾನಿ ಯಾರೆಲ್ಲಿ ಅಂತಿದ್ದಾಗಿ ಯಾರೂ ಮೊದಲಲ್ಲಿ ಬರುವುದಿಲ್ಲ. ನಂತರ ಒಂದು ಲೇಡಿ ಜೊತೆ ಕೇಡಿಗಳು ಎಂಟ್ರಿ ಕೊಡ್ತಾರೆ. ಯಾರು ನೀವು ಅಂತ ಹೇಳಿ ಕೇಳ್ತಿದ್ರೆ, ನೀನು ನಮ್ಮ ಅಡ್ಡಾಗಿ ಬಂದು ಯಾರು ನೀವು ಅಂತಿದ್ಯಲ್ಲ, ನಾನು ಎಲ್ಲಿಂದನಪ್ಪ ದುಡ್ಡು ಹೊಂದಿಸ್ಲಿ ಅನ್ಕೋತಿದ್ದೆ, ಮಿಕ್ಕಾನೇ ಬಂದು ಬಿತ್ತಲ್ಲ ಅಂತ ಆಕೆ ಹೇಳ್ತಿದ್ದಾರೆ. ಹೋಗಿ ಆಕೆ ಕಥೆಯನ್ನು ಮುಗಿಸ್ಬಿಡಿ, ನಂತರ ನಮಗೆ ಎಷ್ಟು ಬೇಕೋ ಅಷ್ಟು ಬಾಚ್ಕೋಬಹುದು ಅಂತ ಹೇಳ್ತಿದ್ದಾರೆ. ಈ ಕಡೆ ದೇವ್ಯಾನಿ ಅವರಿಂದ ಎಸ್ಕೇಪ್ ಆಗಲಿಕ್ಕೆ ಟ್ರೈ ಮಾಡ್ತಿದ್ದಾರೆ, ಎಸ್ಕೇಪ್ ಆಗ್ತಿದ್ದಾರೆ ಕೂಡ. ಬಟ್ ಯಾವುದೇ ರೀತಿಯಲ್ಲೂ ಅವರು ಎಸ್ಕೇಪ್ ಆಗೋಕ್ಕಾಗೋದಿಲ್ಲ. ಬಿಕಾಸ್ ಆಕೆಯ ಆ ಕಡೆ ರೌಡಿಗಳು ಅವರನ್ನು ಬಂಧಿಸ್ತಾರೆ. ನಂತರ ಇಲ್ಲಿ ಆಕೆ ಮಾಸ್ಕ್ ಹಾಕಿರೋದ್ರಿಂದಾಗಿ ಅಲ್ಲಿ ಬಂದಿರತಕ್ಕಂಥ ಕೇಡಿ ಲೇಡಿಗೆ ಆಕೆ ಯಾರು ಅನ್ನೋದು ಸರಿಯಾಗಿ ಗೊತ್ತಾಗೋದಿಲ್ಲ. ಯಾವಾಗ ಮಾಸ್ಕನ್ನು ರಿಮೂವ್ ಮಾಡಿಸ್ತಾರೋ ಕೇಡಿ ಲೇಡಿ ಶಾಕ್ ಆಗ್ತಾರೆ. ಬಿಕಾಸ್ ಆಕೆ ಕೂಡ ಅವ್ರ ರೀತಿಯೇ ಇರ್ತಾರೆ. ಫೈನಲಿ ದೇವ್ಯಾನಿ ಅಂತಹ ಡುಪ್ಲಿಕೇಟ್ ದೇವ್ಯಾನಿ ಎಂಟ್ರಿ ಕೊಡ್ತಿದ್ದಾರೆ. ಅಲ್ಲಿ ಆ ಕೇಡಿ ಲೇಡಿ, ಇದೇನಿದು, ಈಕೆ ನನ್ನ ರೀತಿನೇ ಇದ್ದಾಳಲ್ಲ, ಹಾಗಿದ್ರೆ ಇವಳ ಜಾಗಕ್ಕೆ ನಾನು ಹೋಗ್ಬೋದು ಅಂತ ಅಂದ್ಕೊಂಡಿದ್ದೆ. ಪ್ಲ್ಯಾನ್ ಮಾಡಿ ಆಕೆಯನ್ನು ಕಟ್ ಹಾಕಿ ಫೈನಲಿ ದೇವ್ಯಾನಿಯ ಜಾಗಕ್ಕೆ ಡುಪ್ಲಿಕೇಟ್ ದೇವ್ಯಾನಿ ಎಂಟ್ರಿ ಕೊಟ್ಟಿದ್ದಾರೆ. ಹಾಗಿದ್ರೆ ಮುಂದೆ ಏನಾಗುತ್ತೆ, ಯಾವ ರೀತಿಯಲ್ಲಿ ಕತೆ ಟ್ವಿಸ್ಟ್ ತಗೊಳ್ಳುತ್ತೆ ತಿಳ್ಕೋಬೇಕು ಅಂದರೆ ಇಲ್ಲಿ ನಿಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.